ಸಾಂಗ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಾತಂಗ ಸಮಾಜದಿಂದ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ. ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ನೀಡಿದ ಪರಿಶಿಷ್ಟ ಜಾತಿ ಮೀಸಲಾತಿ ಉಪವರ್ಗೀಕರಣದ ಆದೇಶವನ್ನು ಮಹಾರಾಷ್ಟ್ರ ಸರ್ಕಾರವು ಆಗಸ್ಟ್ 1, 2020ರ ಒಳಗಾಗಿ ತಕ್ಷಣ ಜಾರಿಗೆ ತರುವಂತೆ ಆಗ್ರಹಿಸಿ ಮಾತಂಗ ಸಮಾಜದ ಪ್ರಮುಖ ನಾಯಕರಾದ ಪ್ರಶಾಂತ್ ಸದಾಮತಿಯವರ ನೇತೃತ್ವದಲ್ಲಿ ಸಾಂಗ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಸಮಾನ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿ ಮೀಸಲಾತಿಯ ಉಪವರ್ಗೀಕರಣವಾಗಬೇಕು. ಎಲ್ಲರಿಗೂ ಸಮಾನ ಸಾಮಾಜಿಕ ನ್ಯಾಯ, ಹಕ್ಕು ಹಾಗೂ ಅಧಿಕಾರ ಸಿಗಬೇಕೆಂಬುದು ಮಹಾರಾಷ್ಟ್ರದ ಮಾತಂಗ ಸಮಾಜದ ಹಲವು ವರ್ಷಗಳ ಹಳೆಯ ಬೇಡಿಕೆಯಾಗಿದೆ. ಇದಕ್ಕಾಗಿ ಸಮಾಜದ ಬಂಧುಗಳು ಅನೇಕ ಪ್ರತಿಭಟನೆಗಳು, ಮೋರ್ಚಾಗಳು, ಪಾದಯಾತ್ರೆಗಳು, ಲಾಂಗ್ ಮಾರ್ಚ್, ಜೈಲ್ ಬರೋ ಚಳವಳಿ ಮತ್ತು ಉಪವಾಸ ಸತ್ಯಾಗ್ರಹಗಳ ಮೂಲಕ ಸಾಂವಿಧಾನಿಕ ಹಾಗೂ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಸಮಿತಿ ರಚನೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2024ರಂದು ಮಹಾರಾಷ್ಟ್ರದಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿಯ ಉಪವರ್ಗೀಕರಣವನ್ನ ಮಾಡಲು ಅನುಮತಿ ನೀಡಿ ತೀರ್ಪು ಪ್ರಕಟಿಸಿತ್ತು. ತದನಂತರ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ಅನಂತ್ ಬದರ್ ಅವರ ಅಧ್ಯಕ್ಷತೆಯಲ್ಲಿ ತ್ರಿಸದಸ್ಯ ಸಮಿತಿಯನ್ನು ರಚಿಸಿತು. ಈ ಸಮಿತಿಯು ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿ ಮೀಸಲಾತಿ ಉಪವರ್ಗೀಕರಣದ ಕುರಿತು ವರದಿಯನ್ನ ಸಿದ್ಧಪಡಿಸಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ. ಈಗ ರಾಜ್ಯ ಸರ್ಕಾರವು ಮಾತಂಗ ಸಮಾಜದ ತಾಳ್ಮೆಯನ್ನ ಪರೀಕ್ಷಿಸಬಾರದು. ಸಾಹಿತ್ಯ ರತ್ನ ಲೋಕಶಾಹಿರ ಅವರ ಜಯಂತಿಯಾದ ಆಗಸ್ಟ್ 1, 2020ರೊಳಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ತಕ್ಷಣವೇ ಜಾರಿಗೆ ತರಬೇಕೆಂದು ಸಾಂಗ್ಲಿ ಜಿಲ್ಲಾ ಮಾತಂಗ ಸಮಾಜದ ಪರವಾಗಿ ಪ್ರಶಾಂತ್ ಸದಾಮತಿಯವರು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಈ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಪ್ರಶಾಂತ್ ಸದಾಮತಿ, ಅರ್ಜುನ್ ಕಾಂಬ್ಳೆ, ಅಶೋಕ್ ಪವಾರ್, ಅತ್ತಾಂಬರ್ ಸೌದಡೆ, ಜಿತೇಂದ್ರ ಹೆಗಡೆ, ವಿನೋದ್ ಮೋರೆ, ಶ್ರೀಕಾಂತ್ ಲೋಖಂಡೆ, ಬಂಡು ಕೆಂಗಾರ್, ಪ್ರಶಾಂತ್ ಜಾಲನವರ್, ದೀಪಕ್ ಅಂಕುಟೆ, ಆಶಾ ಪವಾರ್, ಕಾಶಿನಾಥ್ ಲೋಂಧೆ, ಸುಷ್ಮಾ ಲೋಂಧೆ, ಅಭಿಮನ್ಯು ಭೋಸಲೆ, ಅಮೋಲ್ ಸದಾಮತಿ, ಅನಿಲ್ ಸದಾಮತಿ ಸೇರಿದಂತೆ ಸಮಾಜದ ನೂರಾರು ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದರು. आज मंगळवार दिनांक 30 जून रोजी समस्त मातंग समाज सांगली जिल्ह्याच्या वतीनं सांगली जिल्हाधिकारी कार्यालयासमोर एक दिवसीय लाक्षणिक उपोषण आम्ही करत आहोत. प्रामुख्याने आमची मागणी आहे 1 ऑगस्ट 2024ला 7 सदस्यीय खंडपीठाने सुप्रीम कोर्टाने एक निर्णय दिला. महाराष्ट्रातील अनुसूचित जाती आरक्षणाचं उपवर्गीकरण करावं. त्यानंतर राज्य सरकारनं श्री न्यायमूर्ती अनंत बदर यांच्या अध्यक्षतेखाली 3 सदस्यीय समिती स्थापन केली.